ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗೆ ನಡೀತಿದೆ ಹೊಸ ಮನೆ ಜೀವನ ಅಂತಂದರೆ, ಇಟ್ ಈಸ್ ಜಸ್ಟ್ ಗೋಯಿಂಗ್ ಆನ್. ಸಣ್ಣದಾಗಿ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಯಾರಾದರೂ ಹೊಸ ಮನೆಗೆ ಮೂವ್ ಆಗ್ತಾಯಿದ್ರೆ, ದೇರ್ ಆರ್ 3 ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಯುವರ್ ಕಿಚನ್ ಏರಿಯಾ ಮತ್ತು ಕ್ಲಾಸೆಟ್ಟು ಮತ್ತು ಯುವರ್ ಹೈಜೀನ್, ವಾಶ್ರೂಮ್ ಎಸೆನ್ಷಿಯಲ್ಸ್ ಎಲ್ಲನೂ. ಸೊ ಹೋಗಿದ ತಕ್ಷಣ ಯು ಕೆನಾಟ್ ಪ್ರಿಪೇರ್ ಎನಿಥಿಂಗ್. ಯಾವ ಡಬ್ಬದಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ಲ. ಸೊ ಬಿಫೋರ್ ಗೋಯಿಂಗ್ ಸಮಥಿಂಗ್ ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಇಟ್ಕೊಂಡ್ಬಿಟ್ರೆ ಅಯ್ಯೋ ಬಿಡು ಆಮೇಲೆ ಮಾಡೋಣ, ಅರೇಂಜ್ ತಾನೇ, ಆಮೇಲೆ ಹೈಜೀನ ನೋಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಒಂದು ಸತಿ ವೆನ್ ಯು ಸ್ಟಾರ್ಟ್ ಮನೆಗೆ ಹೋಗಿದ್ದು ಕೂಡ್ಲಿಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಯುವರ್ ಲೈಫ್ ವಿಲ್ ಬಿ ಈಸಿ. ಮಾಮ್ಸ್ಗೆ ನೋಡಿ, ಇವಾಗ ನಿಮಗೆ ನೆನಪಿದೆಯಾ, ನಾವು ನ್ಯೂಸ್ ಪೇಪರ್ ಎಲ್ಲ ಹಾಕ್ಬಿಟ್ಟು ಕಬೋರ್ಡ್ಸ್ಗೆ, ಅಡುಗೆ ಮನೆ ಕಬೋರ್ಡ್ಸ್ಗೆ ಸಜ್ಜೆಗೆಲ್ಲ ಅರೇಂಜ್ ಮಾಡ್ತಿದ್ವಿ. ಹಾಗೆ ಸ್ವಲ್ಪ ಅಪ್ಡೇಟ್ ಆಗಿದೆ. ನಾರ್ಮಲಾಗಿ ಎಲ್ಲರೂ ಇದನ್ನು ಮಾಡ್ಕೊತಾರೆ, ಇನ್ಕಲ್ಕೇಟ್ ಮಾಡ್ಕೊಂಡಿದ್ದಾರೆ. ಇನ್ ದಟ್ ವೇ ಸ್ವಲ್ಪ ಅಪ್ಡೇಟ್ ಆಗಿ ಈ ಥರ ಪ್ಯಾಂಟ್ರಿ ಲೈನರ್ಸ್ ಬಂದಿದೆ. ಸೊ ಡಸ್ಟು ಮತ್ತು ಊಟದ್ದು ಏನಾದರೂ ಅಡುಗೆದು ಪದಾರ್ಥಗಳು ಕ್ಯಾಬಿನೆಟ್ಸಲ್ಲಿ ಅರೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಲೈನರ್ಸ್ ಕಾಸ್ಕೋದಲ್ಲಿ ಸಿಗುತ್ತೆ. ವೇರ್ ಐ ಗಾಟ್ ಇಟ್ ಫಾರ್ $13 or $14 ಫಾರ್ ದಿಸ್ 2 ಸೆಟ್. ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್ಸ್ ಮಾಡಿಕೊಂಡು ಕ್ಯಾಬಿನೆಟ್ಸ್ ಪ್ರಕಾರ ಈ ಥರ ಕ್ಯಾಬಿನೆಟ್ಸಲ್ಲಿ ನೀವು ಅರೇಂಜ್ ಮಾಡ್ಕೋಬೋದು, ಕಿಚನ್ ಕ್ಯಾಬಿನೆಟ್ಸು. ದೆನ್ ಅದರ್ ಎಸೆನ್ಷಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ಯಾಂಟ್ರಿ ಆರ್ಗನೈಸ್ ಮಾಡಬೇಕಾದ್ರೆ, ಮಸಾಲೆ ಡಬ್ಬಗಳು ಅಥವಾ ಕಾಳಿನ ಡಬ್ಬಗಳು ಆರ್ಗನೈಸ್ ಮಾಡಬೇಕಾದ್ರೆ ಈ ಥರ ಗ್ರಿಪ್ಪರ್ ಬೇಕಾಗುತ್ತೆ. ಗ್ರಿಪ್ಪರು ಐದರ್ ನೀವು ಸ್ಟೀಲ್ ಉಪಯೋಗಿಸ್ಲಿ, ಪ್ಲಾಸ್ಟಿಕ್ ಉಪಯೋಗಿಸ್ಲಿ ಬೇಕಾಗುತ್ತೆ. ಬಟ್ ವೆನ್ ಯು ಯೂಸ್ ದ ಗ್ರಿಪ್ಪರ್ ಯಾವುದು ಸುಲಭವಾಗಿ ಬೀಳೋದೇ ಆಗಲಿ ಏನೂ ಇರೋಲ್ಲ. ಆಮೇಲೆ ಪ್ಯಾಂಟ್ರಿನೂ ಕ್ಲೀನಾಗಿ ಕಾಣಿಸುತ್ತೆ ಆ್ಯಂಡ್ ಇಟ್ ವಿಲ್ ಜಸ್ಟ್ ಹೋಲ್ಡ್ ಆನ್ ಟು ದ ಥಿಂಗ್ಸ್. ಮತ್ತು ಪ್ಯಾನಿಟ್ರಿಗೆ ಡಬ್ಬಗಳು ನೀವು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಏನೇನು ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಆರ್ಗನೈಸರ್ಸ್ ಎಲ್ಲ ಇಟ್ಕೊಂಬಿಟ್ರೆ, ಇಲ್ಲಾಂದರೆ ಕವರ್ ಸಮೇತ ಹಂಗಂಗೆ ಇಟ್ಬಿಡ್ತೀವಿ, ಆಮೇಲೆ ಮಾಡ್ಕೊಳ್ಳೋಣ ಬಿಡು, ಅದು ತಿಂಗಳಾನ್ಗಟ್ಲೆ ಆಗೋಗುತ್ತೆ. ಸೊ ಬಿಫೋರ್ ಅರೇಂಜಿಂಗ್ ದ ಕಿಚನ್ಸ್ ನೀವು ಈ ಥರ ಏನು ಅಂದ್ಕೊಂಡಿದ್ದೀರಾ, ಪ್ಲಾಸ್ಟಿಕ್ ಇರ್ಬೋದು ಅಥವಾ ಸ್ಟೀಲಿನ ಡಬ್ಬಗಳಿರ್ಬೋದು, ಏನು ಅಂದ್ಕೊಂಡಿದ್ದೀರಾ ಅದು ನೀವು ಮುಂಚೆನೇ ತೆಗೆದಿಟ್ಕೊಂಡ್ರೆ ಒಂದೇ ಸತಿ ಪ್ಯಾಂಟ್ರಿ ಇದನ್ನು ಗ್ರಿಪ್ಪರ್ ಹಾಕ್ಕೊಂಡು ಪ್ಯಾನಿಟ್ರಿ ಒಳಗಡೆ ನೀವು ಬಾಕ್ಸ್ ಒಂದೊಂದೇ ಓಪನ್ ಮಾಡಿ ಡೈರೆಕ್ಟಾಗಿ ಕಾಳುಗಳು, ಟೀ, ಕಾಫಿ, ಶುಗರ್ಸ್ ಎಲ್ಲ ಹಾಕ್ಕೊಂಡು ಆರ್ಗನೈಸ್ ಮಾಡ್ಕೋಬೋದು. ಆ್ಯಂಡ್ ಅದರ್ ಥಿಂಗ್ ಇಸ್, ಒಂದು ಕಿಚನ್ಗೆ ಭಾಳ ಹೊತ್ತು ಇರೋದ್ರಿಂದ ಸ್ವಲ್ಪ ಇವಾಗಂತೂ ಕಾಲಿಗೆ ಅಥವಾ ಥಂಡಿ ಹತ್ತಬಾರ್ದು ಅಂತ ಯು ಕ್ಯಾನ್ ಬೈ ದಿಸ್ ಒನ್ಸ್ ಅಟ್ ದ ಕಿಚನ್ ವಿಚ್ ವಿಲ್ ಹೆಲ್ಪ್ ಯು ಟು ಸ್ಟ್ಯಾಂಡ್ ಆ್ಯಂಡ್ ಡೂ ನೋ ಲಾಂಗ್. ಭಾಳ ಸಮಯ ನಿಂತ್ಕೊಳ್ಳೋದ್ರಿಂದ ಯು ನಾಟ್ ಫೀಲ್ ಟಯರ್ಡ್ ಆಲ್ಸೋ. ದಿಸ್ ಐ ಫೌಂಡ್ ಇಟ್ ಇನ್ ಕಾಸ್ಕೋ ಆಫ್ $18. ಮತ್ತು ಕಿಚನಲ್ಲಿ ಕೋಲ್ಡ್ ಸೀಸನ್ ಎಲ್ಲ ಬಂದರೆ ದಿಸ್ ವಾಸ್ ದ ಬೆಸ್ಟ್ ಬೈ ಫ್ರಮ್ ಕಾಸ್ಕೋ. $13 ಏನೋ ಇತ್ತು. ಆ್ಯಂಡ್ ಐ ಜಸ್ಟ್ ಬಾಟ್ ದಿಸ್ ರನ್ನರ್ ವಿಚ್ ಇಸ್ ರಿಯಲಿ ನೈಸ್. 24x72 ಇಂಚಸ್ ಇದೆ. ಆ್ಯಂಡ್ ದಟ್ ವಾಸ್. ಮತ್ತು ಇದು ನಿಮಗೆ ಫ್ರಿಡ್ಜ್ ಆರ್ಗನೈಸರ್ ಇದು. ಸೊ ಯು ಕ್ಯಾನ್ ಕೀಪ್ ಥಿಂಗ್ಸ್ ವೆಲ್ ಸೆಟಲ್ ವೆಲ್ ಆ್ಯಂಡ್ ಈಸಿ ಆಗಲಿ, ಎಲ್ಲಿದೆ ಏನು ಅಂತ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಅಂತ ಐ ಬಾಟ್ ದಿಸ್. ಆ್ಯಂಡ್ ಕಾಸ್ಕೋ ಫೈಂಡ್ ದಿಸ್ ಫಾರ್ $13 ಯು ವಿಲ್ ಗೆಟ್ 50 ಹ್ಯಾಂಗರ್ಸ್ ಆ್ಯಂಡ್ ಯು ಕ್ಯಾನ್ ಸಾರ್ಟ್ ಔಟ್ ಎವ್ರಿಥಿಂಗ್. ಭಾಳ ಮೆಸ್ ಆಗೋಕ್ಕಿಂತ ಮನೆ, ದೀಸ್ ಆರ್ ದ ಥಿಂಗ್ಸ್. ಮನೆ ಹೆಂಗೆ ಮೆಸ್ ಆಗುತ್ತೆ, ಪಾತ್ರೆಗಳು, ಬಟ್ಟೆಗಳು ಮತ್ತು ಅದರ್ ಸ್ಮಾಲ್ ಥಿಂಗ್ಸ್ ಲೈಕ್ ಬೆಡ್ಶೀಟ್ಸು ಅದೆಲ್ಲ. ಸೊ ವೆನ್ ಯು ಗೆಟ್ ಇನ್ ಟು ದಿಸ್ ವಿಲ್ ಹೆಲ್ಪ್ ಯು ಜಸ್ಟ್ ಮೂವಿಂಗ್. ಮತ್ತು ಯಾರಾದರೂ ಬಂದ್ರೂ ಮನೆ ಅಷ್ಟು ಮೆಸ್ಸಿ ಕಾಣಬಾರ್ದು ಅಂದರೆ ಸಡನ್ನಾಗಿ ಎಲ್ಲ ಮ್ಯಾನೇಜಬಲ್. ದಿ ಹ್ಯಾಂಗರ್ಸ್ ಆ್ಯಂಡ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಮುಂಚೆನೇ ತೆಗೆದಿಟ್ಕೊಂಡು ಎಲ್ಲ ಹಾಕಿದರೆ ಇಟ್ ವಿಲ್ ಮೇಕ್ ಯುವರ್ ಲೈಫ್ ಈಸಿ ಟು ಆರ್ಗನೈಸ್. ಥ್ಯಾಂಕ್ ಯು.